ಇದೇನು ಅದಮ್ಯ ಚೇತನ ಹೇಗೆ ಪರ್ಯಾಯವನ್ನು ತಂತೋ ಪ್ರತಿಯೊಬ್ಬರು ಅವರವ್ರ ಮಟ್ಟಿನಲ್ಲಿ ಪರ್ಯಾಯಗಳನ್ನು ಖಂಡಿತವಾಗಿ ಹುಡುಕಬಹುದು, ಸಿಗ್ತಾನೂ ಇದೆ. ಆದರೆ ಯಾವತ್ತೂ ಮನುಷ್ಯ ಆತ್ಮನಿರ್ಭರವಾಗಿ ಬದುಕೋದನ್ನು ಕಲಿಯಬೇಕು. ಆ ದೃಷ್ಟಿಯಿಂದ ಯುದ್ಧ ಕಾಲದಲ್ಲಿ ಕಷ್ಟ ಆದ್ರೂ ಯುದ್ಧ ಇಲ್ಲದ ಸಮಯದಲ್ಲಿ ನಾವು ಯೋಚನೆ ಮಾಡಿಕೊಂಡು ಈ ಸಂಗತಿಗಳನ್ನು ಜಾರಿಗೆ ತರಬೇಕು. ಹೀಗಾಗಿ ನಮ್ಮಲ್ಲಿ ಏನೇನು ನಮ್ಮ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೋ, ನಮ್ಮ ಹಿರಿಯರು ಏನು ಹೇಳ್ತಾರೋ ಈ ಸಂಗತಿಗಳನ್ನು ಜಾರಿಗೆ ಕೊಡಬೇಕು. ಇದರ ಅರ್ಥ ನಾವು ಮೊದಲಿನವರು ಕಟ್ಟಿಗೆ ಒಲೆಯಲ್ಲಿ ಉಪಯೋಗಿಸ್ತಾಯಿದ್ರು, ನಾವ್ಯಾಕೆ ಸೌದೆ ಉಪಯೋಗಿಸ್ಬೇಕು ಅಂತ ನಾನು ಖಂಡಿತ ಹೇಳಲ್ಲ. ಯಾಕಂದರೆ ಗಿಡ ಕತ್ತರಿಸ್ಬೇಕಾಗತ್ತೆ, ನಮ್ಮ ಹಸಿರು ಪರಿಸರ ಕಡಿಮೆ ಆಗ್ತಾ ಇದೆ. ಖಂಡಿತವಾಗಿಯೂ ಸೌದೆ ಬಳಸೋದು ಉಪಾಯ ಅಲ್ಲೇ ಇಲ್ಲ. ಮತ್ತು ಸೌದೆ ಬಳಸೋದ್ರಿಂದ ಮಹಿಳೆಯರ ಆರೋಗ್ಯಕ್ಕೂ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಾಯಿದೆ, ಹೊಗೆ ಬರ್ತದೆ. ಹೀಗಾಗಿ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ, ಮುಂದೆ ಹೋಗೋಣ. ಇನ್ನು ನಾವು 10 ವರ್ಷದ ನಂತರ ಇಡೀ ಪೆಟ್ರೋಲ್ ಡೀಸೆಲ್ ಖಾಲಿನೇ ಆಗಿಬಿಟ್ರೆ, ಇಸ್ರೇಲಲ್ಲೂ ಖಾಲಿಯಾಗಿ ಎಲ್ಲ ಕಡೆ ರಷ್ಯಾದಲ್ಲೂ ಖಾಲಿ ಆದರೆ ಅವಾಗೇನು ಮಾಡ್ತೀವಿ? ಅದನ್ನು ಇವತ್ತೇ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಒಂದು ಕಡೆ ಸರ್ಕಾರನೂ ಮಾಡಬೇಕು, ಇನ್ನೊಂದು ಕಡೆ ನಮ್ಮಂಥ ಸಾಮಾಜಿಕ ಸಂಸ್ಥೆಗಳು ಮಾಡಬೇಕು, ವೈಯಕ್ತಿಕವಾಗಿಯೂ ಪ್ರತಿಯೊಬ್ಬರು ಮಾಡಬೇಕು. ಮತ್ತು ಯಾವುದೇ ಬದಲಾವಣೆ ಸುಲಭವಾಗಿ ಸರಳವಾಗಿ ಬಂದುಬಿಡಲ್ಲ. ಯಾರೂ ಬಾಳೆಹಣ್ಣು ಸಿಪ್ಪೆಯನ್ನು ತೆಗೆದುಬಿಟ್ಟು ಬಾಯಲ್ಲಿ ಹಾಕ್ಬಿಟ್ಟು ನಾವೇ ನಿಮ್ಗೆ ಅಗದು ಕೊಡ್ತೀವಿ ಅನ್ನಲ್ಲ. ಸ್ವಲ್ಪ ಎಲ್ಲರೂ ಅದಕ್ಕೆ ತಮ್ಮ ಸಹಭಾಗಿತ್ವವನ್ನು ತೋರಿಸಬೇಕು. ಅದಮ್ಯ ಚೇತನದ ಈ ಒಂದು ಸೆಟಪ್ ಮಾಡೋದು ಅಷ್ಟು ಸುಲಭವಾಗಿ ಆಯಿತು ಅಂತ ಅಲ್ಲ, ಅದಕ್ಕೆ ಭಾಳಷ್ಟು ಪರಿಶ್ರಮ ಇದೆ. ಅದರ ಹಿಂದೆ ಇದನ್ನು ಮಾಡಿ ತೋರಿಸೋದಕ್ಕೆ ಮತ್ತು ಅದರಿಂದ ಮಕ್ಕಳಿಗೆ ಪ್ರೇರಣೆ ಸಿಗಬೇಕು ಅಂತ ಮಾಡೋದಕ್ಕೆ ಬಹಳಷ್ಟು ಜನ ವಿಜ್ಞಾನಿಗಳಿರ್ಬೋದು, ಸಹಯೋಗಿಗಳು ಇದರಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ.